ತುಂಬ ಚೆನ್ನಾಗಿ ಮಾತಾಡಿದ್ರಿ. ಇಲ್ಲ ಇಲ್ಲ, ಅದ್ಭುತವಾಗಿ ಮಾತಾಡಿದ್ರಿ. ಅದು ಅಲ್ಲ ಮೇಡಮ್, ಕಣ್ಣಲ್ಲಿ ನೀರು ತುಂಬ ಹಾಗೆ ಮಾತಾಡಿದ್ರಿ. ಅದೆಲ್ಲ ನನಗೇನು ಗೊತ್ತಿಲ್ಲ ಸುಬ್ಬು. ನಾನು ಅಪ್ಪನ ಹತ್ರ ಏನು ಮಾತಾಡಬೇಕು ಅಂದ್ಕೊಂಡಿದ್ನೋ ಅದನ್ನೆಲ್ಲ ಹೇಳ್ಬಿಟ್ಟೆ ಅಷ್ಟೇ. ನಮ್ಮ ವಿದ್ಯಾಮಂತ್ರಿಗಳು ತಮ್ಮ ಬ್ಯುಸಿ ಶೆಡ್ಯೂಲ್ನಲ್ಲೂ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸುವ ಸಲುವಾಗಿ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಮಾನ್ಯ ವಿದ್ಯಾಮಂತ್ರಿಗಳು ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಒಂದೆರಡು ಮಾತಾಡಬೇಕು ಅಂತ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ಹಾಗೆಯೇ ಗೆದ್ದಿರುವಂತಹ ಸ್ಪರ್ಧೆಯ ಹೆಸರನ್ನು ಹೇಳಿ ಅವರ ಕೈಯಿಂದನೇ ಬಹುಮಾನ ಕೊಡಬೇಕು ಅಂತ ವಿನಂತಿ ಮಾಡ್ಕೊಳ್ತೀವಿ. ಸರ್ ಪ್ಲೀಸ್. ಬದುಕಲ್ಲಿ ಮಾತೇ ಮುಖ್ಯ. ನಾವು ಸಮಾಜದಲ್ಲಿ ಸಂಬಂಧಗಳನ್ನು ಹೇಗೆ ಬೆಳೆಸ್ಕೋತೀವಿ ಅನ್ನೋದಕ್ಕೆ ಬುನಾದಿನೇ ಮಾತು. ಇಂಥ ಸ್ಪರ್ಧೆಗಳಲ್ಲಿ ಏನು ಮಾತಾಡಬೇಕು ಅನ್ನೋದು ಮುಖ್ಯ ಅಲ್ಲ, ಮನಸ್ಸಿನ ಭಾವನೆಗಳನ್ನು ಹೇಗೆ ವ್ಯಕ್ತಪಡಿಸ್ಬೇಕು, ಹೇಗೆ ಮಾತಾಡಬೇಕು ಅನ್ನೋದು ಮುಖ್ಯ. ಈ ರೀತಿ ನಿಮ್ಮನ್ನೆಲ್ಲ ರಂಜಿಸಿರೋ ಭಾಷಣಕಾರರ ಒಬ್ಬರನ್ನ ನಾನು ಅನೌನ್ಸ್ ಮಾಡಬೇಕಾಗಿದೆ. ನಿಮ್ಮೆಲ್ಲರ ಮನ ಗೆದ್ದ, ನಿಮ್ಮೆಲ್ಲರನ್ನು ರಂಜಿಸಿದ ಆ ಹೆಸರು ಕುಮಾರಿ ಶ್ರಾವಣಿ. ಕಂಗ್ರ್ಯಾಚುಲೇಷನ್ಸ್ ಮೇಡಮ್, ಕಂಗ್ರ್ಯಾಚುಲೇಷನ್. ಸುಬ್ಬು, ಮೇಡಮ್ ನೀವೇ ವಿನ್ನರು. ಅದಲ್ಲ ಸುಬ್ಬು, ಅಪ್ಪ ಮೊದಲನೇ ಸಲ ನನ್ನ ಹೆಸರು ಕೂಗಿರೋದು. ಅದು ಇಷ್ಟು ಜನರ ಮುಂದೆ ನನ್ನ ಹೆಸರು. ಸುಬ್ಬು ಮೇಡಮ್, ಈ ಖುಷಿನ ಆಮೇಲೆ ಹಂಚ್ಕೊಳ್ಳೋಣ. ಯಜಮಾನ್ರು ಕಾಯ್ತಿದ್ದಾರೆ, ಹೋಗಿ ಫಸ್ಟು ಹೋಗಿ ಮೇಡಮ್. Congratulations. ಏನು ಮೇಡಮ್, ಇಷ್ಟು ದಿನ ನಿಮ್ಗೆ ಆಡ್ಕೋತಿದ್ದವರೆಲ್ಲ ಹೊಗಳಕ್ಕೆ ಶುರು ಮಾಡ್ಬಿಟ್ಟಿದ್ದಾರೆ. ಇದಕ್ಕೆಲ್ಲ ನೀನೇ ಕಾರಣ ಸುಬ್ಬು. ನೀನು ಹೇಳಲಿಲ್ಲ ಆಗಿದ್ರೆ ನಾನು ಪಾರ್ಟಿಸಿಪೇಟೇ ಮಾಡ್ತಿರ್ಲಿಲ್ಲ. ಆಗಲೇ ತುಂಬ ಬೈದ್ಬಿಟ್ಟೆ ಅಲ್ಲ, ಬೇಜಾರು ಮಾಡ್ಕೋಬೇಡ. ಪರವಾಗಿಲ್ಲ ಮೇಡಮ್, ನೀವು ಹೇಳೋದಿಲ್ಲ ನಾನು ಸೀರಿಯಸ್ ಆಗಿ ತೊಗೊಳ್ಳೋದೇ ಇಲ್ಲ. ಆಮೇಲೆ ಇದೆಲ್ಲ ನನ್ನಿಂದನೇ ಆಗಿದ್ದು ಅಂತ ಹೇಳಿದ್ರಲ್ಲ, ಇದಕ್ಕೆ ನಾನು ಕಾರಣ ಅಲ್ಲ ಮೇಡಮ್. ನೀವು ನಿಮ್ಮ ತಂದೆ ಮೇಲೆ ಇಟ್ಟಿರೋ ಪ್ರೀತಿನೇ ಕಾರಣ. ನಿಮ್ಮ ಮನಸ್ಸಲ್ಲಿರೋ ಪ್ರೀತಿನೇ ಮಾತಾಗಿ ನಿಮ್ಮ ಬಾಯಿಂದ ಹೊರಗಡೆ ಬಂದಿದೆ ಅಷ್ಟೇ. ಅದಕ್ಕೆ ಯಜಮಾನ್ರೆ ನಿಮಗೆ ಪ್ರೈಸ್ ಕೊಟ್ಟಿದ್ದು, ಅವರೇ ಮೆಡಲ್ ಹಾಕಿ ಕಂಗ್ರ್ಯಾಚುಲೇಷನ್ಸ್ ಹೇಳಿದ್ದು. ಇದನ್ನೆಲ್ಲ ನೆನೆಸ್ಬೇಡ.
ಇದನ್ನೆಲ್ಲ ನೆನ್ಪು ಮಾಡ್ಕೊಂಡ್ರೆ ನಾನು ಆಕಾಶದಲ್ಲಿ ಹಾರಾಡ್ತಿದ್ದೀನಿ ಅನ್ನೋ ಅನಿಸ್ತಿದೆ. ಆಮೇಲೆ ನಾನು ನಿನ್ನ ಕೈಗೆ ಸಿಗಲ್ಲ. ಅಯ್ಯಯ್ಯೋ ಹಂಗೆಲ್ಲ ಮಾಡ್ಬಿಟ್ಟಿರೋ ಮೇಡಮ್, ಫಸ್ಟು ಮನೆಗೆ ಹೋಗೋಣ, ಆಮೇಲೆ ಎಷ್ಟಾದರೂ ಹಾರಾಡ್ಕೊಳ್ಳಿ ನೀವು. ಬನ್ನಿ. ಸುಬ್ಬು, ಇವತ್ತು ನನಗೆ ಹಬ್ಬದ ದಿನ. ನಾನು ಇಷ್ಟು ವರ್ಷದಲ್ಲಿ ಇಷ್ಟು ಖುಷಿಯಾಗಿರೋದು ನನ್ನ ನೆನಪೇ ಇಲ್ಲ ಗೊತ್ತಾ. ಇವತ್ತು ದೇವಸ್ಥಾನಕ್ಕೆ ಹೋಗಿ ಅಪ್ಪನ ಹೆಸರಲ್ಲಿ ಪೂಜೆ ಮಾಡಿಸ್ಕೊಂಬರೋಣ. ಅಷ್ಟೇ ತಾನೇ, ದೇವಸ್ಥಾನಕ್ಕೆ ಹೋಗ್ಬೇಕು ತಾನೆ. ಬನ್ನಿ, ನಾನು ಕರ್ಕೊಂಡು ನೀವು ಬಂದಿದ್ದು ನಮ್ಗೆ ತುಂಬ ಸಂತೋಷ ಆಯಿತು ಸರ್. ಇಟ್ಸ್ ಓಕೆ, ಅದು ನನ್ನ ಡ್ಯೂಟಿ. ಬರ್ತೀನಿ. ಓ ಶ್ರಾವಣಿ, ಅಪ್ಪ ಹೊರಟಿದ್ದಾರೆ, ನೀನು ಅವ್ರ ಜೊತೆ ಹೋಗ್ತಿದ್ಯಮ್ಮ? ಬೇಡ, ಅವಳು ಬೇರೆ ಕಾರಲ್ಲಿ ಬಂದಿದ್ದಾಳೆ, ಅವಳ ಪಾಡಿಗೆ ಅವ್ಳು ಹೋಗ್ತಾಳೆ ಬಿಡಿ. ಯಜಮಾನ್ರೆ, ಕಾರು ಕೆಟ್ಟೋಗ್ಬಿಟ್ಟಿದೆ, ಕ್ಯಾಬ್ ಇಲ್ಲಿಂದ ಸಿಗೋದು ಇಲ್ಲ. ಇವತ್ತೊಂದಿನ ಮೇಡಮ್ ಇದೇ ಗಾಡಿಲೇ. ಮೇಡಮ್ ಏನ್ ಮಾಡ್ತಿದ್ದೀರಾ? ನಿಮ್ ಜಾಗ ಅಲ್ಲ ಅದು, ಇದು ನಿಮ್ ಜಾಗ. ನೀವು ಬನ್ನಿ ಮೇಡಮ್. ಡ್ರೈವರ್ ಆ ಕಾರ್ ಓಡಿಸ್ಲಿ, ನೀನು ಈ ಕಾರ್ ಓಡಿಸು ಬಾ. ನಿಮ್ಮೆಲ್ಲರನ್ನು ರಂಜಿಸಿದ ಆ ಹೆಸರು ಕುಮಾರಿ ಶ್ರಾವಣಿ. ವಂದನಾ, ಎಲ್ಲಿ ನೀನು ಮುದ್ದಿನ ಮಗಳಿನ್ನೂ ಕಾಣ್ತಿಲ್ಲ? ಕಾಲೇಜ್ ಫೀಸ್ ಕಟ್ಟಕ್ಕೆ ಹೋದವಳು ಇನ್ನೂ ಬಂದಿಲ್ವಲ್ಲ? ಬರೀ ಎಕ್ಸಾಮ್ ಫೀಸ್ ಕಟ್ಬರೋದಕ್ಕೆ ಇಷ್ಟೊತ್ತಾಗುತ್ತಾ ಮ್ಯಾಮ್? ಕಾಲೇಜಿಗೆ ಮಾತ್ರ ಹೋಗಿದ್ರೆ ಹೋಗಿ, ಹೊರಗಡೆ ಸುತ್ತಾಡಕ್ಕೆ ಹೋಗಿದ್ರೆ ವೀರು ಬಂದ. ಶ್ರಾವಣಿ ಇನ್ನೂ ಮನೆಗೆ ಬಂದಿಲ್ಲ ಅಂತ ಗೊತ್ತಾದ್ರೆ
ಈ ಮೆಡಲು ಈ ಪ್ರೈಸು ಇದನ್ನೆಲ್ಲ ನನಗೆ ಯಾರು ಕೊಟ್ಟಿದ್ದು ಗೊತ್ತಾ? ಯಾರು? ಅದನ್ನ ನಾನು ಇಲ್ಲಿ ಹೇಳಕ್ಕಾಗಲ್ಲ. ನಾನು ಇನ್ನೂ ನಿಮ್ಮ ಹತ್ರ ತುಂಬಾ ಮಾತಾಡ್ಬೇಕು, ಎಲ್ಲ ಡೀಟೇಲ್ ಆಗಿ ಹೇಳ್ಬೇಕು. ಬನ್ನಿ ಬನ್ನಿ ಹೋಗೋಣ, ಬನ್ನಿ. ಶ್ರಾವಣಿ, ಮಾಮ್, ಏನಿದೆಲ್ಲ? ಏನಾಗ್ತಾ ಇದೆ? ಅದೇ ಅರ್ಥ ಆಗ್ತಿಲ್ಲ. ನಿನಗೆ ಶ್ರಾವಣಿ ಮುಖ ನೋಡೋದಕ್ಕೂ ಇಷ್ಟ ಆಗಲಿಲ್ಲ, ಆದರೆ ಈಗ ಒಂದೇ ಕಾರಲ್ಲಿ ಜೊತೆಲಿ ಬಂದಿದ್ದಾರಲ್ಲ. ಇಲ್ಲ, ನಾವು ಅನ್ಕೊಂಡ ಹಾಗೆ ಏನೂ ನಡೀತಿಲ್ಲ, ಏನೋ ತಪ್ಪು ನಡೀತಿದೆ. ಶ್ರಾವಣಿ, ಶ್ರಾವಣಿ, ಶ್ರಾವಣಿ ನಿಂತ್ಕೋ. ಶ್ರಾವಣಿ ನಿಂತ್ಕೋ. ಚಿಕ್ಕಮ್ಮ, ಚಿಕ್ಕಮ್ಮ, ಚಿಕ್ಕ ಶ್ರಾವಣಿ, ಶ್ರಾವಣಿ ನಿಂತ್ಕೋ, ನಿಂತ್ಕೋ. ಸ್ಟಾಪ್. ಶ್ರಾವಣಿ ಬೆಂಕಿ ಬಾಲಿ. ಶ್ರಾವಣಿ, ಓ ಮೈ ಗಾಡ್ ಶ್ರಾವಣಿ, ಏನಿದಲ್ಲ? ಅಬ್ಬಾ, ಈಗ ಸಮಾಧಾನ ಆಗ್ತಿದೆ ಚಿಕ್ಕಮ್ಮ. ಈ ಖುಷಿನ ಆಗ್ಲಿಂದ ಕಂಟ್ರೋಲ್ ಮಾಡ್ಕೊಂಡು ಇಲ್ಲಿವರೆಗೂ ಬಂದಿದ್ದೀನಿ. ಇವತ್ತಂತೂ ನನಗೆ ಆಕಾಶ ಭೂಮಿ ಎರಡೂ ಒಂದೇ ಅನ್ನಿಸ್ತಿದೆ. ಹೌದಮ್ಮ, ನೋಡ್ದೆ, ನೀನು ನಿಮ್ಮ ತಂದೆ ಒಂದೇ ಗಾಡಿಯಿಂದ ಇಳ್ದಾಗ್ಲೇ ಅನ್ಕೊಂಡೆ ಆಕಾಶ ಭೂಮಿ ಎರಡು ಒಂದಾಗಿದೆ ಅಂತ. ಅದ್ ಸರಿ, ನೀನ್ ಕಾಲೇಜ್ಗಲ್ವಾ ಹೋಗಿದ್ದಿದ್ದು? ಏನ್ ಆಶ್ಚರ್ಯ, ಇಬ್ರು ಒಟ್ಟಿಗೆ ಒಂದೇ ಕಾರ್ನಲ್ಲಿ ಬರ್ತಿದ್ದೀರಾ? ಏನ್ ಸಮಾಚಾರ? ಅದೊಂದು ದೊಡ್ಡ ಕತೆ ಚಿಕ್ಕಮ್ಮ. ಇಲ್ಲಿ ನೋಡಿ, ಇವತ್ತು ಕಾಲೇಜಲ್ಲಿ ಭಾಷಣದ ಕಾಂಪಿಟೇಷನ್ ಇತ್ತು. ಆ ಕಾಂಪಿಟೇಷನ್ ಅಲ್ಲಿ ನಾನು ಅಪ್ಪನ ಬಗ್ಗೆ ಮಾತಾಡಿದೆ. ನನ್ನ ಅದೃಷ್ಟನೇ ಅನ್ನೋ ಹಾಗೆ ಅಪ್ಪನೇ ನನಗೆ ಮೆಡಲ್ ಹಾಕಿದ್ದು, ಈ ಪ್ರೈಸ್ ಕೊಟ್ಟಿದ್ದು ಅಷ್ಟು ಸಾಲದು ಅಂತ ಅಪ್ಪ ನನಗೆ ಕಾಂಗ್ರೆಟ್ಸ್ ಕೂಡ ಹೇಳಿದ್ರು ಚಿಕ್ಕಮ್ಮ. ನಾನು ಈ ಭೂಮಿ ಮೇಲೆ ಹುಟ್ಟಿರೋದಕ್ಕೆ ಸಾರ್ಥಕ ಅನ್ನಿಸ್ತದೆ ಚಿಕ್ಕಮ್ಮ. ನೀನ್ ಯಾವಾಗ್ಲೂ ಹೀಗೆ ಖುಷಿಯಾಗಿರ್ಬೇಕು ಶ್ರಾವಣಿ. ನಿಮ್ ತಂದೆ ನಿನಗೆ ಹತ್ರ ಆಗ್ಬೇಕು, ಅವ್ರ ಪ್ರೀತಿ ನಿನ್ಗೆ ಸಂಪೂರ್ಣವಾಗಿ ಸಿಗ್ಬೇಕು. ಹೌದು ಚಿಕ್ಕಮ್ಮ, ನಾನು ದೇವ್ರ ಹತ್ರ ಪ್ರತಿದಿನ ಅದನ್ನೇ ಕೇಳ್ಕೊತಿದ್ದೆ. ಆದ್ರೆ ಇವತ್ತು ಅದೃಷ್ಟದ ದಿನ ಬರುತ್ತೆ, ಇವತ್ತು ಹೀಗೆಲ್ಲ ಆಗುತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ ಚಿಕ್ಕಮ್ಮ. ಎಕ್ಸಾಮ್ ಕಟ್ಟಿದ್ದು, ಎಕ್ಸಾಮ್ ಕಟ್ಟೋದಕ್ಕೆ ಅಪ್ಪನೇ ಒಪ್ಕೊಂಡಿದ್ದು, ಅಪ್ಪನ ಬಗ್ಗೆ ಮಾತಾಡೋ ಅವಕಾಶ ಸಿಕ್ಕಿದ್ದು ಅಷ್ಟು ಸಾಲದು ಅಂತ ಅಪ್ಪ ನನಗೆ ಮೆಡಲ್ ಹಾಕಿದ್ದು. ಯಪ್ಪ, ಇದನ್ನೆಲ್ಲ ನೆನ್ಸ್ಕೊಂಡ್ರೆ ಮೈ ಎಲ್ಲ ಜೂಮ್ ಅಂತಿದೆ ಚಿಕ್ಕಮ್ಮ. ದೇವ್ರು ನನಗೆ ಇಷ್ಟೆಲ್ಲ ಕೊಟ್ಟಿದ್ದಾನೆ ಅಂದ್ಮೇಲೆ ನಾನು ಇವತ್ತು ದೇವಸ್ಥಾನಕ್ಕೆ ಹೋಗಿ ದೇವ್ರಿಗೆ ಒಂದು ಥ್ಯಾಂಕ್ಸ್ ಹೇಳ್ಬಿಟ್ಟು ಬರ್ತೀನಿ. ಆಯ್ತಮ್ಮ, ಇದೇ ಖುಷಿಲಿ ನಿನಗೆ ಏನ್ ತಿನ್ನಕ್ ಇಷ್ಟ ಹೇಳು, ನಾನು ಅದೇ ತಿಂಡಿ ನಿಂಗೆ ಮಾಡ್ಕೊಡ್ತೀನಿ. ನನಗೇನು ಇಷ್ಟ ಅಂತ ನಿಮಗೆ ಗೊತ್ತಿಲ್ವಾ? ಅದ್ರಲ್ಲೂ ನಿಮ್ ಕೈಯಾರೆ ಏನೇ ಮಾಡಿದ್ರು ಅದು ಚೆನ್ನಾಗೇ ಇರುತ್ತೆ. ಸರಿಯಮ್ಮ ಶ್ರಾವಣಿ, ನೀನೀಗ ಹೋಗಿ ಫ್ರೆಶ್ ಆಗು, ದೇವಸ್ಥಾನಕ್ಕೆ ಹೊರಡಕ್ ರೆಡಿ ಆಗ್ಬಿಟ್ಪಾ. ಶ್ರಾವಣಿ, ಹಾಗೆ ಇವತ್ತು ದೇವಸ್ಥಾನಕ್ಕೆ ಸೀರೆ ಉಟ್ಕೊಂಡು ಹೋಗು. ಸೀರೆನಾ? ಯಾಕೆ? ನೀನ್ ಸೀರೆ ಉಟ್ಕೊಂಡ್ರೆ ಮುದ್ದ ಕಾಣಿಸ್ತೀಯ, ಅದಕ್ಕೆ. ಅದೇನೋ ಹೌದಮ್ಮ, ಆದ್ರೆ ಇವತ್ತು ನಿನ್ನ ಸ್ಪೆಷಲ್ ಡೇ, ಅದಕ್ಕೆ ಸ್ಪೆಷಲ್ ಆಗಿ ಸೀರೆ ಉಟ್ಕೊಂಡು ಹೋಗ್ಬಾ ಅಂತ ಹೇಳ್ತಿದ್ದೀನಿ. ನಿನಗೋಸ್ಕರ ಒಂದು ಒಳ್ಳೆ ಸೀರೆ ಎತ್ತಿಟ್ಟಿರ್ತೀನಿ, ಅದನ್ನೇ ಉಟ್ಕೊಂಡು ದೇವಸ್ಥಾನಕ್ಕೆ ಹೋಗ್ಬಾ, ಓಕೆನಾ? ಇನ್ ಮುಂದೆ ನಿನಗೆಲ್ಲ ಒಳ್ಳೇದೇ ಆಗ್ಲಿ. ಸರಿ ಚಿಕ್ಕ. ನೀನೇನು ಹಾಡು ಓದ್ಕೊಂಡು ಬೆಳಿತಿರೋದು ಚಿಕ್ಕ ಚಿಕ್ಕ ಹುಡುಗಿ ಅನ್ಕೊಂಡಲ್ಲೇ. ಇಲ್ಲ ಅಣ್ಣ, ನಾನು ನಿನ್ ಮೇಲೆ ಓದಲ್ಲ, ಇವನ್ ಜೊತೆ ಚಚ್ಚ ಆಡ್ಕೊಡ್ತೀನಿ ಅಂತಿದ್ದೇನೆ. ಬರ ಫೋನ್ ಅಷ್ಟೊತ್ತಿಂದ ಬಡ್ಕೊತಿದ್ದೆ ಯಾರ್ದು ಅಂತ.
ಯಾಕೆ ಹಿಂಗೆ ಹೊಟ್ಟೆ ಉರಿಸ್ತಿದ್ಯಾ? ಈ ತರ ಅಳ್ತಾ ಕೂತ್ಕೊಳ್ಳೋದಿಕ್ಕ ಎತ್ತಿ ಒತ್ತಿ ಪ್ರೀತಿಯಿಂದ ಸಾಕಿ ಸಲ್ವಿದ್ದು ಈಗ ಊಟ ಮಾಡ್ದೆ ಎಷ್ಟು ದಿನ ಇರ್ಬೇಕು ಅನ್ಕೊಂಡಿದ್ಯಾ? ನಾನಂತ ತಪ್ಪೇನೇ ಮಾಡ್ಬಿಟ್ಟೆ? ನಿನ್ನ ಜೊತೆ ಆ ಥರ ತಪ್ಪು ಮಾಡುವಾಗ ನೋಡ್ಕೊಂಡು ಸುಮ್ಮನೆ ಇರ್ಬೇಕಿತ್ತ? ಎಂತ ತಾಯಿಯಾಗಿ ಒಂದ್ ಏಟ್ ಹೊಡೆಯೋಷ್ಟು ಅಧಿಕಾರ ಇಲ್ವಾ ನನ್ಗೆ? ಆಯ್ತಮ್ಮ, ನಾನ್ ತಪ್ಪು ಮಾಡ್ದೆ ಅಂತಾನೆ ಅನ್ಕೋ. ನಾನು ಎತ್ತ ತಾಯಿ ಅನ್ಕೊಂಡಿರ್ತಾನೆ ನಿನಗ್ ಬೇಜಾರಾಗೋದು. ಎತ್ತ ತಾಯಿ ಅಂತ ಅನ್ಕೊಳ್ಳೇಬೇಡ. ಎಲ್ಲ ನನ್ ಕರ್ಮ, ನನ್ ಕರ್ಮ, ನನ್ ಕರ್ಮ. ಅಮ್ಮ, ಈ ಥರ ಎಲ್ಲ ಮಾತಾಡ್ಬೇಡ. ನನಗೆ ಗೊತ್ತು ನನ್ನಿಂದ ಬೇಜಾರಾಗಿದೆ ಅಂತ. ಆದ್ರೆ ನಾನು ಏನ್ ಮಾಡ್ಲಿ? ಗೊತ್ತಿಲ್ದೇ ವರ್ಧನ್ ಬಗ್ಗೆ ನನ್ನ ಮನಸ್ಸಲ್ಲಿ ಪ್ರೀತಿ ಇಟ್ಕೊಂಡ್ಬಿಟ್ಟಿದ್ದೀನಿ. ನೀನ್ ಹೇಳ್ತಿರೋದು ನನ್ಗೆ ಅರ್ಥ ಆಗುತ್ತೆ ತಾಯಿ, ಆದ್ರೆ ಇದೆಲ್ಲ ನಡೆಯೋ ಮಾತಾ? ಶ್ರೀವಲ್ಲಿ ಇಷ್ಟಪಡ್ತಿರೋದಕ್ಕೇನೆ ಅವ್ರ ಅಪ್ಪ ಅಮ್ಮ ಇವತ್ತಿಗೂ ಎಷ್ಟು ಕೊಂಕು ಮಾತಾಡ್ತಾರೆ. ನೀನ್ ಇಷ್ಟಪಡ್ತಿರೋದೇನಾರು ಗೊತ್ತಾಗ್ಬಿಟ್ರೆ ಈ ಮನೇಲಿ ನಮ್ಮನ್ನ ಇರೋಕ್ ಬಿಡ್ತಾರೇನೆ? ಇರೋಕ್ ಬಿಡ್ತಾರ? ಶ್ರೀವಲ್ಲಿ ವಿಚಾರನೇ ಬೇರೆ ಕಣೆ, ಆದ್ರೆ ವರ್ಧನ್ ವಿಚಾರ ಬೇರೆ. ನಮ್ಮ ದುಡ್ಡಿದ್ದವರು ಬರೀ ದುಡ್ಡಿನ ಲೆಕ್ಕಾಚಾರನೇ ಆಗ್ತಿರ್ತಾರೆ. ಅವ್ರ ಸಂಬಂಧನ ನಾವು ಮಾಡಕ್ಕಾಗತ್ತಾನೆ? ಆದ್ರೆ ನೀನ್ ಇಷ್ಟಪಡ್ತಿರೋದು ನಿಜವಾಗ್ಲೂ ಉಳಿ ದ್ರಾಕ್ಷಿನೇ. ನೋಡು, ಫಲಿಸ್ತಾ ಇರೋ ಪ್ರೀತಿನ ಮನ್ಸಲ್ಲಿ ಇಟ್ಕೊಂಡು ನೀನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀರ. ಮನೆಯವ್ರ ಮನ್ಸನ್ನ ನೋಯಿಸ್ಬೇಡಮ್ಮ, ನೋಯಿಸ್ಬೇಡ ಕಣೆ. ನಿಮ್ಮಣ್ಣ ಬೆಟ್ಟದಷ್ಟು ಆಸೆ ಇಟ್ಕೊಂಡಿದ್ದಾರೆ ಕಣೆ ನಿನ್ ಬಗ್ಗೆ. ಅವಳನ್ನ ಚೆನ್ನಾಗಿ ಓದಿಸ್ಬೇಕು, ಒಳ್ಳೆ ಆಫೀಸರ್ನಾಗ ಮಾಡ್ಬೇಕು ಅಂತ. ಅವನ ಆಸೆಗಳಿಗೆ, ಅವನ ಕನ್ಸುಗಳಿಗೆ ಕಲ್ಲಾಕ್ಬೇಡ ಕಣೆ, ಕಲ್ಲಾಕ್ಬೇಡ. ನನ್ನ ಕ್ಷಮಿಸ್ಬಿಡಮ್ಮ. ನನಗೆ ನನ್ನ ತಪ್ಪೇನು ಅಂತ ಅರ್ಥ ಆಗಿದೆ. ಅಣ್ಣನ ಆಸೆನ ಯಾವತ್ತೂ ಸುಳ್ಳು ಮಾಡಲ್ಲ. ಅಣ್ಣನ ಆಸೆನ ಈಡೇರಿಸ್ತೀನಿ. ನಾನು ಚೆನ್ನಾಗಿ ಓದ್ತೀನಮ್ಮ. ನಿಜವಾಗ್ಲೂ ಹೇಳ್ತಿದ್ಯಾ? ನೀನೇನು ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತಮ್ಮ. ಅಳ್ಬೇಡ, ಸರಿಯಾಗಿ ಊಟ ಮಾಡಿ ಎಷ್ಟು ದಿನ ಆಯ್ತು. ಬಾ ಕೂತ್ಕೋ. ಈಗ ಏನಾರು ತಿನ್ನಲ್ಲ ಅನ್ಬೇಕು, ತಲೆ ಮೇಲೆ ಹೊಡಿತೀನಿ. ಮೇಡಮ್, ನಾನು ಸುಬ್ಬು. ಹೇಗಿದೆ ಸುಬ್ಬು? ಸೀರೆ ತುಂಬ ಚೆನ್ನಾಗಿದೆ ಮೇಡಮ್. ಯಾಕೆ? ನಾನು ಚೆನ್ನಾಗಿಲ್ವಾ? ನೀವು ಚೆನ್ನಾಗಿದ್ದೀರಾ ಅಂದರೆ ತಪ್ಪಾಗುತ್ತೆ. ದೇವತೆ ಥರ ಕಾಣಿಸ್ತಾ ಇದ್ದಾರೆ. ನೋಡಕ್ಕೆ 2 ಕಣ್ಣು ಸಾಕಾಗ್ತಾ ಇಲ್ಲ.